ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಭೀಮಾ ನದಿಗೆ ಬಾಗಿನ ಅರ್ಪಣೆ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಭೀಮಾ ನದಿ ಸಂಪೂರ್ಣವಾಗಿ ಭರ್ತಿಯಾದ ಕಾರಣ ಸೊನ್ ಬ್ಯಾರೇಜ್ಗೆ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಲಾಯಿತು. ಬರಗಾಲ ಸಂಕಷ್ಟದಿಂದ ಕಷ್ಟಪಡುತ್ತಿರುವ ರೈತನಿಗೆ ಮತ್ತೆ ಮರುಜೀವ ಬಂದಂತಾಗಿದೆ. ಬ್ಯಾರೇಜ್ಗೆ ನೀರು ತುಂಬಿರುವ ಕಾರಣ ರೈತರಲ್ಲಿ ಸಂತಸ ಹೆಚ್ಚಾಗಿದೆ. ರೈತರು ವರ್ಷವಿಡೀ ಇದೇ ತರ ಡ್ಯಾಮಿನಲ್ಲಿ ನೀರು ನಿಲ್ಲಬೇಕೆಂದು ಆ ದೇವರಲ್ಲಿ ಮತ್ತು ಪ್ರಕೃತಿಯಲ್ಲಿ ಬೇಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಏತ ನೀರಾವರಿ ಅಧಿಕಾರಿಗಳಾದ ಸಂತೋಷ್ ಅವರಿಗೆ ಭೇಟಿ ಮಾಡಿ ಕೆಳಗಡೆ ಕೃಷಿ ಚಟುವಟಿಕೆಗಳಿಗೆ ನೀರು ನಿಲ್ಲದೆ ರೈತರು ಸಂಕಷ್ಟ ಪಡುತ್ತಿದ್ದಾರೆ. ನೀರು ಭರ್ತಿಯಾದ ಕಾರಣ ಗತ್ತರಿಗ ಮತ್ತು ಗಣಗಾಪುರ ಬ್ಯಾರೇಜ್ ಅವರಿಗೆ ಕೂಡಲೇ ನೀರು ಹರಿಸಿ ಆಸರೆ ಆಗಬೇಕೆಂದು ಮನವಿ ಪತ್ರ ಸಲ್ಲಿಸಲಾಯಿತು. ಅಧಿಕಾರಿಗಳು ಕೂಡ ಈ ಸದ್ಯದಲ್ಲಿ ನೀರು ಬಿಡಲು ಪ್ರಾರಂಭಿಸುತ್ತೇವೆ ಎಂದು ರೈತರಲ್ಲಿ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಲಕ್ಷ್ಮೀಪುತ್ರ ಮನವಿ, ರಮೇಶ್ ಹೂಗಾರ್, ಬಾಗಣ್ಣ ಕುಂಬಾರ್, ಬಸವರಾಜ್ ಹಳೆಮನಿ, ಶಾಂತಗೌಡ್ ಪಾಟೀಲ್, ಶಿವಗೊಂಡ್ ಪಾಟೀಲ್, ಮಲ್ಲು ಸೋಲಾಪುರ್, ಭೀಮರಾಯಗೌಡ್ ಪಾಟೀಲ್, ಸಿದ್ದು ಪೂಜಾರಿ, ಕಂಟೆಪ್ಪ ಹದನೂರ್, ಬಸವರಾಜ್ ಹೇರೂರ್, ಶರಣಗೌಡ್ ಮಾಲಿ ಪಾಟೀಲ್, ಆನಂದ್ ದೇಗನಾಳ್, ಸಾಯಿಬಣ್ಣ ಪೂಜಾರಿ ಹಲವಾರು ರೈತ ಮುಖಂಡರು ಭಾಗವಹಿಸಿದರು. ರೈತ ಬಾಂಧವರಿಗೆ ರಮೇಶ್ ಶುಗರ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಅಧಿಕಾರಿಗಳ ಗಮನಕ್ಕೆ ತರಬೇಕಾದಂಥ ವಿಷಯ ಏನಪ್ಪ ಅಂತಂದ್ರೆ, ನಾವು ಪ್ರೆಸೆಂಟ್ ಆಗಿರ್ತಕ್ಕಂಥ ಜಾಗ ಸೊನ್ ಬ್ಯಾರೇಜ್. ಇವತ್ತು ಸೊನ್ ಬ್ಯಾರೇಜ್ ಸಂಪೂರ್ಣವಾಗಿ ತುಂಬಿ ನಿಂತಿದೆ. ಈ ಒಂದು ಸೊನ್ ಬ್ಯಾರೇಜ್ಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಬಾಗಿನ ಅರ್ಪಿಸಿ ಇವತ್ತು ಅಧಿಕಾರಿಗಳಲ್ಲಿ ಮತ್ತು ವಿನಂತಿ ಮಾಡ್ಕೊತೀವಿ. ಕೆಳಗಡೆ ಇರ್ತಕ್ಕಂಥ ರೈತರಿಗೆ ನೀರಿಲ್ಲ. ಇವತ್ತು ಹತ್ತಿ, ತೊಗರಿ ಹಲವಾರು ಬೆಳೆ ಬಿತ್ತಿದ್ದಾರೆ. ಆದರೆ ಸಮಯ ಸರಿಯಾಗಿ ಮಳೆ ಬರದ ಕಾರಣ ಬೆಳೆ ಹೇಳ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುಂಬಿದ ಬ್ಯಾರೇಜ್ನಲ್ಲಿರ್ತಕ್ಕಂಥ ನೀರನ್ನು ಕೆಳಗಡೆ ರೈತರಿಗೆ ಕೂಡ ಅನುವು ಮಾಡಿಕೊಡ್ಬೇಕಂತ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.